ತಮ್ಮ ಜೋಡೆತ್ತು ಕಣೋ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಮಾತ್ರ ತುಂಬಾ ಕ್ರೇಜಿ ಆಗಿರುತ್ತೆ. ನಾವು ಇವತ್ತು ಒಂದು ಕಾಡಿನ ಮಧ್ಯದಲ್ಲಿರೋ ಒಂದು ಕೋಲ ನೋಡಕ್ ಹೋಗ್ತಿದೀವಿ. ಕೋಲ ಅಂದ ತಕ್ಷಣ ಗುಳಿಗ, ಪಂಜುರ್ಲಿ ದೇವರಿಂದೆಲ್ಲ ನೋಡಿದ್ವಿ. ಆದ್ರೆ ಮಂತ್ರ ದೇವತೆ ಅಂತ ಒಂದು ದೇವರಿಂದು ಕೋಲ ನೋಡಕ್ ಹೋಗ್ತಿದೀವಿ. ಈ ಬ್ಲಾಗ್ ಫುಲ್ ನೋಡಿ, ನೀವೇ ಎಂಜಾಯ್ ಮಾಡ್ತೀರಾ. ಜೀವನದಲ್ಲಿ ನೀವು ಒಬ್ಬೊಬ್ರು ನೋಡಿರ್ತೀರ, ಒಬ್ಬೊಬ್ರು ನೋಡಿರಲ್ಲ. ಈ ಬ್ಲಾಗ್ ಅಲ್ಲಾದ್ರೂ ನೋಡ್ಲಿ ಅಂತೇಳಿ ಈ ವ್ಲಾಗ್ನ ಮಾಡಿದ್ದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ನ ಫುಲ್ ನೋಡಿ, ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಈ ವ್ಲಾಗ್ನ ಯಾರೆಲ್ಲ ಮರಿದಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಮರಿದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಈ ವ್ಲಾಗ್ನ ಶೇರ್ ಮಾಡಿ. ಯಾರೆಲ್ಲ ಕೋಲ ನೋಡ್ಬೇಕು ಅಂತೇಳಿ ತುಂಬಾ ಆಸೆ ಇಟ್ಕೊಂಡು ಕೋಲನೇ ನೋಡಕ್ ಆಗ್ತಿರಲ್ಲ, ಅವರಿಗೋಸ್ಕರನೇ ಈ ವ್ಲಾಗ್ನ ಮಾಡಿದ್ದೀನಿ. ನಾವಿವತ್ತು ನಮ್ಮ ಊರಿಂದ ಸುಮಾರು 200 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡ್ಕೊಂಡು ಈ ಕೋಲನ ನೋಡ್ಬೇಕು ಅಂತೇಳಿ ಬಂದಿದ್ದೀವಿ. ಕೋಲ ಅಂದಿದ ತಕ್ಷಣ ನಿಮಗೆಲ್ಲ ನೆನಪಾಗದೆ ಕೊರಗಜ್ಜನ್ ಕೋಲ ನಡೀತಾ ಇದೆಯಾ ಅಂತಾನೆ ನೀವೆಲ್ಲ ಪ್ರಶ್ನೆ ಮಾಡೋದು. ಆದ್ರೆ ಇವತ್ತು ನಾವು ಕೊರಗಜ್ಜನ್ ಕೋಲ ನೋಡಕ್ ಬಂದಿಲ್ಲ, ಮಂತ್ರ ದೇವತೆ ಮತ್ತೆ ಗುಳಿಗ ದೇವರಿಂದು ಕೋಲ ನೋಡಕ್ ಬಂದಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತೇಳಿ ಮರಿದಲ್ಲಿ ಎಲ್ಲರೂ ಈ ವ್ಲಾಗ್ನ ಕೊನೆ ತನಕ ನೋಡಿ. ಮರಿದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವ್ಲಾಗ್ನ ಏನ್ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ನೋಡ್ರಿ, ಇವತ್ತು ನಾವು ಇದು ಲಾಟ್ರಿ ಟಿಕೆಟ್ಗಳು ತಗೊಂಡಿದೀವಿ. ನೋಡೋಣ ಇಷ್ಟರಲ್ಲಿ ಯಾವ್ದಾರ ಒಂದು ಲಾಟ್ರಿ ಹೊಡೆದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಕೊಡ್ತೀವಿ. 20,000 ಏನಾದ್ರು ಒಂದು ಮಾಡೋಣ. ನಿಜ, ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ವಿಷಯನ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನನ್ನ ಲೈಫ್ ಅಲ್ಲಿ ಕೋಲ ನೋಡೋದೇ ಒಂದು ದೊಡ್ಡ ಕನಸಾಗಿತ್ತು. ಅದೇ ತರ ನಮ್ಮ ಕರ್ನಾಟಕ ಒಂದೇ ಅಲ್ದಲೆ ಹೊರಗಡೆ ದೇಶದಲ್ಲಿ ಇರೋರು ಕೂಡ ಕೋಲ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಾರೆ. ಈ ಕೋಲನ ನೋಡಕ್ಕೆ ಬರೀ ಊರಿನ ಜನಗಳಷ್ಟೇ ಅಲ್ದಲೆ ಬೆಂಗಳೂರು ಮತ್ತೆ ಬೇರೆ ಊರ್ ಕಡೆಯಿಂದನೂ ಬಂದಿದ್ರು. ನಾವಿವತ್ತು ನಮ್ಮ ಊರಿಂದ ಸುಮಾರು 200 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡ್ಕೊಂಡು ಸ್ವರ್ಣಗಿರಿ ಅಂತ ಒಂದು ಊರಿಗೆ ಬಂದಿದ್ದೀವಿ. ತುಂಬಾ ಜನ ಅನ್ಕೊಂಡಿರ್ಬೋದು ಕೋಲ ಅಂದಿದ ತಕ್ಷಣ ಒಂದು 2 ಅವರ್ 3 ಅವರಿಗೆ ಮುಗಿಯುತ್ತೆ ಅಂತೇಳಿ. ಆದ್ರೆ ನೀವೆಲ್ಲ ಅನ್ಕೊಂಡಿರೋದು ತಪ್ಪು. ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 20 ರಿಂದ 22 ಅವರ್ ಕೋಲ ನಡೆಯುತ್ತೆ. ನನಗೆ ಈ ಊರವ್ರನ್ನ ನೋಡಿದ ತಕ್ಷಣ ನನ್ನ ಕುಟುಂಬದವರೇ ನೆನಪಾದ್ರು. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ, ನಾನು ಬೇರೆ ಊರಿಂದ ಹೋಗಿದ್ರು ಕೂಡ ಅವ್ರ ಸ್ವಂತ ಮಗನ್ ತರ ನನ್ನ ಅವ್ರ ಊರವ್ರು ನೋಡ್ಕೊಂಡ್ರು. ಈ ವಿಡಿಯೋನ ಊರಿಂದ ಯಾರಾದ್ರೂ ನೋಡ್ತಿದ್ರೆ ಎಲ್ಲರಿಗೂ ತುಂಬುರದ ಧನ್ಯವಾದಗಳನ್ನ ತಿಳಿಸ್ತೇನೆ. ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ಕೊರಗಜ್ಜನ್ ಮಾಡ್ತೀನಿ. ಯಾಕಂತಂದ್ರೆ ಕೊರಗಜ್ಜನ್ದು ಕೋಲ ಎಲ್ಲ ನಾನು ನೋಡಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಎಲ್ಲರೂ ಸಿಕ್ಕರೆ ಖಂಡಿತ ಹೋಗ್ಬಿಟ್ಟು ಕೋಲದ್ದು ವಿಡಿಯೋ ಮಾಡ್ಬಿಟ್ಟು ನಿಮಗೆ ಎಲ್ಲರಿಗೂ ತೋರಿಸ್ತೀನಿ. ನೈಟ್ ಎಲ್ಲ ನಿದ್ದೆ ಕೆಟ್ಬಿಟ್ಟು ಈ ವಿಡಿಯೋಗಳನ್ನ ಮಾಡ್ಕೊಂಡು ಅದನ್ನ ಹೋಗ್ಬಿಟ್ಟು ಮನೆಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಅರ್ಧ ಜೀವ ಹೋದಂಗೆ ಆಗಿರುತ್ತೆ. ಆ ಜೀವಕ್ಕೆ ನೀವೆಲ್ಲ ಎನರ್ಜಿ ತುಂಬಬೇಕಾದ್ರೆ ಮರಿದಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೂರಗೂ ದೃಷ್ಟಿ ಇದೆ ಭಕ್ತರನ್ನ ಕಾತರಕ್ಷಣ ಮಲ್ಪನ ಬಂಡಿಮಾಕಾಲ್ದೆ ಅಪ್ಪನ ಮಾಪೂಜೆಗೆ ತರಣ ತಗ್ಗಾದ ವಜ್ರದ ಗಂಡೆಡೆ ವಶವಾನಂಚುತ್ತನ ನಾಗಬೆಮ್ಮರ್ನ ಚಿತ್ತನನ್ನು ಮಲ್ಪಾದ. ಏನ್ ಗೊತ್ತಾ, ಅನ್ನದ ಋಣ ಯಾವಾಗ್ಲೂ ಇರುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ. 3 ಗಂಟೆ ಆಯ್ತು, ಹೊಟ್ಟೆ ಅಷ್ಟೊಲ್ ಕೂತಿದ್ವಿ. ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ದಾರೆ. 3:30 ಆಯ್ತು ಕಣಪ್ಪ, 3:30 ಆಯ್ತು. ನೋಡ್ರಿ ಅನ್ನ ಸಿಕ್ಕಿದೆ ನಮ್ ಕೌಶಿ ಕಡೆಯಿಂದ. ಪುಣ್ಯಾತ್ಮ ಹೇಳ್ಬೇಡ ಅಂತಂದ, ಆದ್ರೆ ಹೇಳ್ತಾ ಇದೀನಿ ಲಾಗಲ್ಲಿ. ಊಟ ನೋಡ್ರಿ, ನಮ್ಮ ಹುಡುಗರು ರಾತ್ರಿ ಎಲ್ಲ ಕಷ್ಟಪಟ್ಟು ಕೋಲ ನೋಡಿ ಮಲ್ಕೊಂಡ್ರೆ. ಎದ್ದೋಡ್ರ ಮೇಲೆ ಇನ್ನೊಂದಿತ್ತೆ ನೋಡಂತ್ರಿ. ಅಬ್ಬಾಬಾಬ, ಅವ್ನು ಆಕ್ಟಿಂಗ್ ಮಾಡೋಣ ಸಾಧಾರಣ ನಾಟಕನ ಆಡ್ತೇನೆ. ಎದ್ದಾಳ ಕೌಶಿ. ಡಿಕ್ಕಿಲ್ ಮಲಗಿಸಿದ್ರೆ ಗಾಯಸ್ ನಮ್ಮಲ್ಲಿ ಕರ್ಕೊಂಡ್ಬಂದಿ. ನೀನ್ ಡಿಕ್ಕಿ ಇದ್ದಂಗಿದೆ, ಇನ್ನೆಲ್ಲಿ ಮಲಗಿಸ್ತಾರೆ ಹೇಳಿ. ನಾವು ಮಲ್ಗಕ್ಕೆ ಇಲ್ಲಿ ಜಾಗ ಸಾಕಾಗ್ತಿಲ್ಲ ಅಂತ ಹೇಳಿ ಕರ್ಕೊಂಡ್ ಬಂದಿದೀವಿ. ಎಲ್ಲಿ ಮಲಗಿಸ್ತಾರೆ ಹೇಳ್ರಿ, ನೋಡೋಣ. ಕಮೆಂಟ್ ಮಾಡ್ರಿ ನಮ್ಮ ಹುಡುಗಂಗೆ. ಡಿಕ್ಕಿಯಲ್ಲಿ ಮಲಗಿಸಿದಾರೆ ಅಂತ ಡೈಲಾಗ್ ಹೇಳ್ತೀನಿ ಅಂದ್ರೆ ಆಯ್ತು ಹೇಳಪ್ಪ ಅತ್ಲ ಹೋಗ್ಲಿ ಲಾಸ್ಟಿಗೆ ಅಂತ ಹೇಳಿ. ಏನ್ ಬೇಕಲ್ಲ ನಿಮ್ಮನ್ನೆಲ್ಲ ಕರ್ಕೊಂಡ್ರೆ ಹೆಂಗಲ್ಲ. ಇವ್ರಿಬ್ರು ನೋಡ್ರಿ ಅಣ್ತಮ್ಮ ಜೋಡೆತ್ತು ಕಣೋ, ಜೀವನ ಸನ್ಮಾಗಿ ಆಡ. ಅವ್ರಿಬ್ರು ಮುಖ ನೋಡಲ್ಲ ಬೆಳಗ್ಗೆ ಎದ್ದಿ. ಅವ್ರಿಬ್ರು ಮುಖ ನೋಡ್ರೆ ಹೆಂಗಿರುತ್ತೆ ಬೆಳಗ್ಗೆ. ಪೂರ್ತಿ ಡೌನ್. ಅವ್ರಿಬ್ರು ಮುಖ ಬೆಳಗ್ಗೆ ಎದ್ದ ತಕ್ಷಣ ಸಡನ್ ನೋಡ್ರೆ ಹೆಂಗಿರುತ್ತೆ. ಅಮಾವಾಸ್ಯೆ ಸೂರ್ಯ ಚಂದ್ರಗ್ರಹಣ 2 ಒಟ್ಟಿಗೆ ಮಲ್ಬಿಟ್ಟಿದ್ದಾರೆ. ಮಾತಾಡೋ. ಆಸ್ಥೆಟಿಕ್ ಅಂತ, ಆಸ್ಥೆಟಿಕ್
ಅಲ್ಲ ಕಣ ಖುಷಿ, ನಾಳೆ ಸ್ಕೂಲ್ ಇಟ್ಕೊಂಡು ಏನ್ ಮಾಡ್ತೀಯ? ಅಲ್ಲ ಇವತ್ ಕಣ ಭಾನುವಾರ, ನಾಳೆ ಏನ್ ಮಾಡ್ತೀಯಾ? ನಾಳೆ ಹೋಗ್ತೀನಿ. ನಾಳೆ ನೀನ್ ಹೆಂಗ್ ಹೋಗ್ತಿಲ್ಲ? ಒಂದ್ ಪಾಯಿಂಟ್ ನೆಟ್ವರ್ಕ್ ಇಲ್ಲ, ಏನಿಲ್ಲ. ನಾವ್ ಕರ್ಕೊಂಡು ಹೋಗ್ತೀವಿ ಅಂತ ಯಾವ ಗ್ಯಾರಂಟಿ ಮೇಲೆ ಬಂದೆ ನೀನು? ನಡೆಯ ಮನೆಗೆ ನೀನೊಂದ್ ಬಿಟ್ಟು ಇಲ್ಲಿಗೆ ಬಿಟ್ಟು ಹೋಗ್ತೀನಿ. ಹೋಗ್ತೀನಾ? ಲಾ ಉದಯ್, ಹೋಗಲ್ಲ ತಾನೆ ಇವತ್ತು? ಲೋ ನೆಟ್ವರ್ಕ್ ಇಲ್ಲ, ಹೆಂಗ್ ಹೋಗ್ತೀಯಾ? ರೂಟ್ ಮ್ಯಾಪ್ ಸಮೇತ ಅನಾಗ್ತಿಲ್ಲ. ಲೋ ನಿನ್ ಫೋನ್ ತೋರ್ಸ, ನೆಟ್ವರ್ಕ್ ಇತ್ತು, ತೋರ್ಸ ಫೋನ್. ನೋಡ್ರಿ ಫುಲ್ಲು ಝೀರೋ ನೆಟ್ವರ್ಕ್. ಅಲ್ಲ ಕಣ, 1 ಪಾಯಿಂಟ್ ಇದ್ರೆ ಏನ್ ವರ್ಕ್ ಆಗ್ತೈತೆ? ನನ್ ಕಡೆಯಿಂದ ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಅಂದ್ರೆ ಲೈಫ್ ಅಲ್ಲಿ 1 ಟೈಮ್ ಆದ್ರೂ ಫ್ರೀ ಮಾಡ್ಕೊಂಡು ಕೋಲಗಳನ್ನ ನೋಡಿ. ಯಾಕೆ ಈ ಮಾತ್ ನಾನು ಹೇಳ್ತಾ ಇದೀನಿ ಅಂತಂದ್ರೆ, ಫಿಲಮ್ಸ್ ಮತ್ತೆ ನಾರ್ಮಲ್ ಫಂಕ್ಷನ್ಸ್ ಗಳನ್ನೆಲ್ಲ ಅವಾಗ ನೋಡ್ತಿರ್ತೀವಿ. ಇಂತ ಕೋಲಗಳನ್ನ ನೋಡೋದೇ ಅಪರೂಪ. ಇದೇ ರೀತಿ ಡಿಫ್ರೆಂಟ್ ಆಗಿರೋ ವ್ಲಾಗ್ಸ್ ಬೇಕು ಅಂತಂದ್ರೆ ಮರಿದಲ್ಲೇ ಮನೋಹರ್ ಕಡೂರ್ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಈ ವ್ಲಾಗ್ ನ ಕೊನೆ ತನಕ ನೋಡಿದ್ರು ಅವ್ರಿಗೆಲ್ಲರಿಗೂ ಮಂತ್ರ ದೇವತೆ ಮತ್ತೆ ಗುಳಿಗ ದೇವ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ.